ನೀನಾಗಿರುವ ಪಾತ್ರೆ ಯೇಸುಗೆ ಒಪ್ಪಿಸು. ಅವನು ನಿನ್ನ ಜೀವನ ಎತ್ತಾನೆ, ಅವನು ನಿನ್ನ ಬದುಕನ್ನು ಎತ್ತಾನೆ, ಅವನು ನಿನ್ನ ಹಿಡಿದು ಎಬ್ಬಿಸ್ತಾನೆ. ಎಬ್ಬಿಸ್ಬಿಟ್ರೆ ಮತ್ತೆ ನೀನು ಬೀಳಲ್ಲ, ಮತ್ತೆ ನೀನು ಬೀಳಲ್ಲ. ಹಲ್ಲೆಲೂಯ. ಯಾಕಂದ್ರೆ ಈಗ ನೀನು ಎದ್ದಿರೋದು ಹಳೆಯ ಬಲದಲ್ಲಿ ಅಲ್ಲ, ಈಗ ನೀನು ಎದ್ದಿರೋದು ಹೊಸ ಬಲದಲ್ಲಿ. ಹೊಸ ಫಲ ನಿನಗೆ ಬಂದಿದ್ದ ತಕ್ಷಣವೇ ನಿನಗೆ ರೆಕ್ಕೆಗಳು ಚಿಗುರ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ. ಹೊಸ ಫಲ ನಿನ್ನ ಮೇಲೆ ಇಳಿದು ಬಂದಿದ್ದ ತಕ್ಷಣ ದೇವರ ಕೃಪೆಯ, ದೇವರ ರಕ್ಷಣೆಯ, ದೇವರ ವೈರಾಗ್ಯದ ರೆಕ್ಕೆಗಳು ನಿನಗೆ ಬೆಳಕೊಳ್ಳಿಕ್ಕೆ ಸಾಧ್ಯವಾಗುದ. ಈ ರೆಕ್ಕೆ ಬೆಳೆದು ಬಿಟ್ರೆ ನೀನು ಕೆಳಗಡೆ ಇರಲ್ಲ. ಹಳೆ ಹಳೆ ಫಲ ಅಲ್ಲ, ಒಂದು ಹೊಸ ಫಲ ಇವರುಗಳ ಮೇಲೆ ಇಳೀಲಿ. ಆ ಫಲ ಇವರುಗಳನ್ನ ಹಿಡೀಲಿ, ಆ ಫಲ ಇವರುಗಳನ್ನು ಎಬ್ಬಿಸಲಿ. ಈಗ ನಿನಗೆ ರೆಕ್ಕೆ ಬಂದ ಮೇಲೆ ನೀನೆಲ್ಲಿರ್ತೀಯ? ನಿನ್ ಕೆಳಗಡೆ ಕಾಣಲ್ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ ಲೆವೆಲ್, ನಿನ್ ಓಟ, ನಿನ್ ಪ್ರಯಾಣ, ನಿನ್ನ ದೇವರ ಸಂಬಂಧ, ನಿನ್ನ ದೇವರ ಒಡಂಬಡಿಕೆ ಡೌನ್ ಆಗಿರಲ್ಲ, ಕೀಳಾಗಿರಲ್ಲ, ಕೆಳಗಿರಲ್ಲ. ಉನ್ನತ 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 ಇವರುಗಳ ರೆಕ್ಕೆ ಚಾಚಲ್ಪಡಲಿ. ಆತ್ಮಿಕವಾದ ಓಟದ ರೆಕ್ಕೆ ಚಾಚಲ್ಪಡಲಿ. ನನ್ನ ದೇವರ ಸಂಬಂಧದ ರೆಕ್ಕೆ ಚಾಚಲ್ಪಡಲಿ. ದೇವರ ವಾಕ್ಯಕ್ಕೂ ನನಗೂ ದೇವರಿಗಿರುವ ಒಡಂಬಡಿಕೆಯ ರೆಕ್ಕೆ ಚಾಚಲ್ಪಡಲಿ. ಇವರುಗಳನ್ನು ಇವತ್ತು ಎಬ್ಬಿಸಲಿ. ಆ ದುರವಸ್ಥೆಯಿಂದ, ಆ ಬೀಳಲ್ಪಟ್ಟ ಅವಸ್ಥೆಯಿಂದ, ಆ ನಷ್ಟವಾದ ಆ ಅವಸ್ಥೆಯಿಂದ ಇವತ್ತು ಒಂದು ಫಲ, ಇವತ್ತು ಒಂದು ಶಕ್ತಿ ಇವರುಗಳನ್ನ ಎಬ್ಬಿಸಲಿ. ಫಲ ಬಂದ್ಮೇಲೆ ರೆಕ್ಕೆ ಬರುತ್ತೆ, ರೆಕ್ಕೆ ಬಂದ್ಮೇಲೆ ನೀನು ಕೆಳಗಿರಲ್ಲ. ನೀನು ಉನ್ನತವಾಗಿ ಆರುವಂತ ಪಾತ್ರೆ ಆಗಿರ್ತಿ. ನೀನು ಅದ್ಭುತದ ಪಾತ್ರೆ ಆಗಿರ್ತಿ.